ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸಾರಿ, ಸ್ವಲ್ಪ ವಿಡಿಯೋ ಲೇಟ್ ಆಯಿತು. ಈ ಒಂದು ವಿಡಿಯೋ ಏನಪ್ಪ ಅಂತಂದರೆ, ನಾವು ಎಲ್ಲಿದ್ವಿ ಅಂದರೆ ದೆಹಲಿ ಸುಲ್ತಾನರದಲ್ಲಿ ಇತಿಹಾಸದ ಒಂದು ಸಬ್ಜೆಕ್ಟ್ನಲ್ಲಿ ದೆಹಲಿ ಸುಲ್ತಾನರ ಬಗ್ಗೆ ನೋಡ್ತಾ ಇದ್ದೀವಿ. ಅದರಲ್ಲಿ ಒಂದು ಕೊನೆಯ ಸುಲ್ತಾನರಾಗಿರುವಂಥ ಲೋಧಿ ಸಂತತಿ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳೋಣ. ನೀವು ಯಾರಾದರೂ ಈ ಒಂದು ದೆಹಲಿ ಸುಲ್ತಾನರ ಬಗ್ಗೆ ಇನ್ನೂ ನೋಡ್ಕೊಂಡಿಲ್ಲ ಅಂದರೆ ಪ್ಲೇ ಲಿಸ್ಟಲ್ಲಿ ಈ ಒಂದು ಇತಿಹಾಸದ ಬಗ್ಗೆ ಸಂಬಂಧಿಸಿದಂತೆ ಚಾಪ್ಟರ್ ವೈಸ್ ಕ್ಲಾಸ್ ಇದ್ದಾವೆ, ಅವು ತಪ್ಪದೇ ನೋಡಿಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಸ್ನೇಹಿತರೆ. 6ರಿಂದ 12ವರೆಗೂ ಏನಿದೆ, ಜೊತೆಗೆ ಎಕ್ಸ್ಟ್ರಾ ಒಂದು ಬುಕ್ಕದು ಕೂಡ ರೆಫರೆನ್ಸ್ ಇರುತ್ತೆ ಅದ್ರಾಗ. ಓಕೆ, ನೋಡಿರಿ ಪ್ರಶ್ನೆ ಮಾತ್ರ ಕ್ವಾಲಿಟಿ ಮೇಲೆ ಕ್ವಾಲಿಟಿ ಪ್ರಶ್ನೆಗಳವ. ಕ್ವಾಲಿಟಿ ಜೊತೆಗೆ ಮುಂದೆ ಬರುವಂಥ ಪರೀಕ್ಷೆ ಕೂಡ ಭಾಳ ಸಹಕಾರಿ ಆಯ್ತು ನೋಡಿರಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಮೊದಲೇ ಒಂದು ಪ್ರಶ್ನೆ ನೋಡೋಣ. ನೋಡಿ, ಮೊದಲೇ ಒಂದು ಪ್ರಶ್ನೆ ಬಂದಿದೆ. ದೆಹಲಿಯಲ್ಲಿ ಲೋಧಿ ಸಂತತಿಯನ್ನು ಸ್ಥಾಪಿಸಿದವರು ಯಾರಂತ ಕೊಟ್ಟಿದ್ದಾರೆ. ನಾವು ದೆಹಲಿ ಸುಲ್ತಾನರ ಕೊನೆಯ ಸಂತತಿ ಯಾವುದು? ಲೋಧಿ ಸಂತತಿ. ಈ ಒಂದು ಲೋಧಿ ಸಂತತಿಯನ್ನು ಸ್ಥಾಪಿಸಿದಂಥ ವ್ಯಕ್ತಿ ಯಾರಂತ ಇಲ್ಲಿ ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂತ ನೋಡೋದಾದರೆ ಆಪ್ಷನ್ಸ್ ನೋಡಿ, ಬಹಲೂಲ್ ಲೋಧಿ. ಓಕೆ, ಇದು ದೆಹಲಿ ಒಂದು ಲೋಧಿ ಸಂತತಿ ಎಷ್ಟನಪ್ಪ ಅಂತಂದರೆ 5ನೇ ಒಂದು ಸಂತತಿ ಆಗಿರ್ತದೆ ನೋಡ್ರಿ. 4ನೇ ಸಂತತಿ ಯಾವುದಪ್ಪ ಅಂತಂದರೆ ಅದೇ ಸೈಯದ್ ಸಂತತಿ ಆಗಿರ್ತದೆ. ಓಕೆ, ನಾವು ಓದೋ ತರಗತಿಯಲ್ಲಿ ಸೈಯದ್ ಸಂತತಿ ಬಗ್ಗೆ ಸಂಪೂರ್ಣ ಒಂದು ಮಾಹಿತಿಯನ್ನು ಪಡೆದುಕೊಂಡಿರ್ತೀವಿ. ಈಗ ಒಂದು ಲೋಧಿ ಸಂತತಿಯ ಒಂದು ಸ್ಥಾಪಕ ಯಾರಪ್ಪ ಅಂತಂದರೆ ಬಹಲೂಲ್ ಲೋಧಿ ಆಗಿರ್ತಾರೆ ನೋಡ್ರಿ. ಓಕೆ, ಬಹಲೂಲ್ ಲೋಧಿ ಏನಪ್ಪ ಅಂತಂದರೆ ಲೋಧಿ ಸಂತತಿಯ ಸ್ಥಾಪಕ ಆಗಿರ್ತಾರೆ. ಇವರೇನಪ್ಪ ಅಂತಂದರೆ ಕ್ರಿಸ್ತಶಕ 1451ರಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಈ ಒಂದು ಲೋಧಿ ಸಂತತಿಯನ್ನು ಸ್ಥಾಪನೆ ಮಾಡ್ತಾರೆ. ಈ ಒಂದು ಯಾರು ಸೈಯದ್ ಸಂತತಿಯ ಒಂದು ಕೊನೆ ದೊರೆ ಯಾರಾಗಿರ್ತಾರಪ್ಪ ಅಂತಂದರೆ ಅಲಾವುದ್ದೀನ್ ಆಲಮ್ ಶಾ ಎಂಬ ಒಬ್ಬ ರಾಜ ಏನಪ್ಪ ಅಂತಂದರೆ ಸೈಯದ್ ಸಂತತಿಯ ಕೊನೆ ದೊರೆ ಆಗಿರ್ತಾನೆ. ಈತನನ್ನು ಸೋಲಿಸುವ ಮೂಲಕ ಏನು ಮಾಡೋದಪ್ಪ ಅಂತಂದರೆ ಬಹಲೂಲ್ ಲೋಧಿ ಸಂತತಿಯನ್ನು 1451ರಿಂದ ಈತ ಸ್ಥಾಪನೆ ಮಾಡ್ತಾನೆ. ಈ ಲೋಧಿ ಸಂತತಿ ಈಗ ಒಂದು ಅವಧಿ ಎಷ್ಟಪ್ಪ ಅಂತಂದರೆ 1451ರಿಂದ 1526ವರೆಗೂ ಇರ್ತದೆ ನೋಡ್ರಿ. ಮುಂದೆ ಮೊಘಲರ ಬಾಬರ್ ಬಂದು ಗೇಶಿಂದ ಆಕ್ರಮಣ ಮಾಡಿ ಮೊಘಲ್ ಸಾಮ್ರಾಜ್ಯ ಸ್ಥಾಪಿಸ್ತಾನೆ. ನೆಕ್ಸ್ಟ್ ಎರಡನೇ ಒಂದು ಪ್ರಶ್ನೆ ಬಂದಿದೆ ನೋಡಿ ಸ್ನೇಹಿತರೆ. ಎರಡನೇ ಒಂದು ಪ್ರಶ್ನೆ, ದೆಹಲಿ ಸುಲ್ತಾನರ ಒಂದು ಆಳಿದ ಏಕೈಕ ಅಫ್ಘಾನ್ ಮೂಲದ ಸಂತತಿ ಯಾವುದಂತ ಕೊಟ್ಟಿದ್ದಾರೆ. ನೋಡಿರಿ, ದೆಹಲಿ ಸುಲ್ತಾನರಲ್ಲಿ 5 ರೀತಿಯಾದಂಥ ಸಂತತಿ ಬಂದವು. ಅದರಲ್ಲಿ ಏಕೈಕ ಒಂದು ಅಫ್ಘಾನ್ ಸಂತತಿ ಯಾವುದಂತ ಕೊಟ್ಟಿದ್ದಾರೆ ನೋಡಿರಿ. ಅಂದರೆ ಅಫ್ಘಾನ್ ಬುಡಕಟ್ಟಿಗೆ ಸೇರಿದಂಥ ಒಂದು ಸಂತತಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಲೋಧಿ ಸಂತತಿ ನೋಡ್ರಿ. ದೆಹಲಿ ಸುಲ್ತಾನರ ಕೊನೆಯ ಒಂದು ಸುಲ್ತಾನರಾಗಿರುವಂಥ ಲೋಧಿ ಸಂತತಿ ಏನಪ್ಪ ಅಂತಂದರೆ ಅಫ್ಘಾನ್ ಒಂದು ಸುಲ್ತಾನಕ್ಕೆ ಸೇರುತ್ತಾರೆ. ಓಕೆ, ದೆಹಲಿಯನ್ನು ಆಳಿದಂಥ ಗುಲಾಮಿ ಸಂತತಿ ಆಗಿರ್ಬೋದು, ಖಿಲ್ಜಿ, ತುಘಲಕ್ ಮತ್ತು ಸೈಯದ್ ಸಂತತಿಗಳೇನಪ್ಪ ಅಂತಂದರೆ ಇವೆಲ್ಲ ಟರ್ಕಿಸ್ ಮೂಲದಾಗಿರ್ತವೆ. ಆದರೆ ಏನಪ್ಪ ಅಂತಂದರೆ ಲೋಧಿ ಸಂತತಿ ಮಾತ್ರ ಭಾರತದ ಆಳಿದ ಮೊದಲ ಅಫ್ಘಾನ್ ರಾಜವಂಶ ಆಗಿರ್ತದೆ ನೋಡಿರಿ. ಓಕೆ, ಲೋಧಿ ಸಂತತಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಕೊನೆಗೆ ನಿಮ್ಮ ಒಂದು ಸ್ಕೋರನ್ನು ಕಮೆಂಟ್ ಮೂಲಕ ತಿಳಿಸ್ಬೇಕು. ಓಕೆ, ನಾನು ಕ್ವಶನ್ ಹೇಳಿಗೆಸಿಂದ ಒಂದು 2 ನಿಮಿಷಗಳ ಕಾಲ, ಒಂದು 2 ಸೆಕೆಂಡ್ಗಳ, ಒಂದು 3 ಸೆಕೆಂಡ್ಗಳ ಕಾಲ ನಿಮ್ಮ ಒಂದು ಉತ್ತರವನ್ನು ನೀವು ಏನಪ್ಪ ಅಂತಂದರೆ ಮನಸ್ಸಿನಲ್ಲಿ ಅಂದ್ಕೊಂಡು ಕೊನೆಯಲ್ಲಿ ನಿಮ್ಮ ಒಂದು ಸ್ಕೋರನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇದರಿಂದ ಏನಾಗುತ್ತಪ್ಪ ಅಂತಂದರೆ ನೀವು ಟೆಸ್ಟ್ ಅಟೆಂಡ್ ಮಾಡಿದಂಗೆ ಆಗುತ್ತೆ. ಜೊತೆಗೆ ಗೊತ್ತಿರಲಾರ್ದಂಥ ವಿಷಯವನ್ನು ಕೂಡ ಈ ಒಂದು ವಿಡಿಯೋದ ಮುಖಾಂತರ ತಿಳಿದುಕೊಳ್ಳುತ್ತೀರಿ. ಓಕೆ, ಮೂರನೇ ಒಂದು ಕ್ವಶನ್ ಬಂದಿದೆ ನೋಡಿ. ಕ್ರಿಸ್ತಶಕ 1504ರಲ್ಲಿ ಯಮುನಾ ನದಿಯ ದಡದಲ್ಲಿ ಆಗ್ರಾ ನಗರವನ್ನು ಸ್ಥಾಪಿಸಿದ ಪ್ರಸಿದ್ಧ ಲೋಧಿ ಸಂತತಿಯ ದೊರೆ ಯಾರು ಅಂತ ಕೊಟ್ಟಿದ್ದಾರೆ. ಆಗ್ರಾ ನಗರವನ್ನು ಸ್ಥಾಪನೆ ಮಾಡಿದಂಥ ವ್ಯಕ್ತಿ ಯಾರಂತ ಹಲವಾರು ಎಕ್ಸಾಮ್ ಆಗಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಡಿ ನೋಡಿ, ಸಿಕಂದರ್ ಲೋಧಿ. ಈ ಒಂದು ಲೋಧಿ ಸಂತತಿಯ ಒಂದು ಪ್ರಸಿದ್ಧ ಅರಸ ಕೂಡ ಆಗಿರ್ತಾನೆ ನೋಡ್ರಿ. ಅತ್ಯಂತ ಶ್ರೇಷ್ಠ ದೊರೆ ಆಗಿರ್ತಾನೆ ಸಿಕಂದರ್ ಲೋಧಿ. ಓಕೆ, ಈತೇನು ಮಾಡ್ತಾನೆ ಅಂದರೆ ರಾಜಸ್ಥಾನದ ರಜಪೂತ್ರ ಅರಸರನ್ನು ನಿಯಂತ್ರಿಸಲು ಮತ್ತು ವ್ಯಾಪಾರವನ್ನು ಸುಧಾರಿಸಲು ಏನು ಮಾಡ್ತಾನೆ ಅಂದರೆ ಆಗ್ರಾ ಎಂಬ ಒಂದು ಹೊಸ ನಗರವನ್ನು ನಿರ್ಮಿಸ್ತಾನೆ. ಯಾರು? ಈ ಸಿಕಂದರ್ ಲೋಧಿ. ಆಗ್ರಾವನ್ನು ನಗರ ನಿರ್ಮಾಣ ಮಾಡಿದಂಥ ವ್ಯಕ್ತಿ ಯಾರಂತ ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸಿಕಂದರ್ ಲೋಧಿ ಇದಕ್ಕೆ ಸರಿಯಾದ ಉತ್ತರ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ, ಕ್ರಿಸ್ತಶಕ 1506ರಲ್ಲಿ ದೆಹಲಿಯಿಂದ ಆಗ್ರಾ ನಗರಕ್ಕೆ ತನ್ನ ರಾಜಧಾನಿಯನ್ನು ವರ್ಗಾಯಿಸಿದಂಥ ಸುಲ್ತಾನ ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಸಿಕಂದರ್ ಲೋಧಿ. ಓಕೆ,
ಸಿಕಂದ್ರ ಲೋಧಿ ಏನು ಮಾಡ್ತಾನಂದರೆ ಆಗ್ರ ನಗರವನ್ನು ನಿರ್ಮಾಣ ಮಾಡಿ ಗೇಶಿಂದ ಏನು ಮಾಡ್ತಾನಂದರೆ ತನ್ನ ರಾಜಧಾನಿಯನ್ನು ಆ ದೆಹಲಿಯಿಂದ ಏನು ಮಾಡ್ತಾನಂದರೆ ಆಗ್ರಾ ನಗರಕ್ಕೆ ಏನು ಮಾಡ್ತಾನಪ್ಪ ಅಂತಂದರೆ ಟ್ರಾನ್ಸ್ಫರ್ ಮಾಡ್ತಾನೆ. ಓಕೆ, ಆಗ್ರ ನಗರ ನಿರ್ಮಾಣ ಮಾಡಿ 2 ವರ್ಷಗಳ ನಂತರ ಏನು ಮಾಡ್ತಾನಂದರೆ ದೆಹಲಿಯಿಂದ ಒಂದು ತನ್ನ ಆಡಳಿತ ಕೇಂದ್ರವನ್ನು ವರ್ಗಾಯಿಸ್ತಾನೆ ಆಗ್ರಕ್ಕೆ. ಓಕೆ, ಇದು ಮೊಘಲರ ಕಾಲದಲ್ಲಿ ಕೂಡ ಏನಪ್ಪ ಅಂತಂದರೆ ಆಗ್ರಾ ಪ್ರಮುಖ ರಾಜಧಾನಿಯಾಗಿ ಹೊರಹೊಮ್ಮುತ್ತದೆ. ಮೊಘಲರದಾಗ ಮುಂದೆ ಬರುವಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ಅದನ್ನು ಮತ್ತೆ ದೆಹಲಿಗೆ ವರ್ಗಾಯಿಸ್ತಾರೆ. ನೆಕ್ಸ್ಟ್, ಲೋಧಿ ಸಂತತಿಯ ಕೊನೆಯ ದೊರೆ ಯಾರು ಅಂತ ಕೊಟ್ಟಿದ್ದಾರೆ ನೋಡಿ. ಲೋಧಿ ಸಂತತಿಯ ಕೊನೆಯ ದೊರೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದರೆ ಇಬ್ರಾಹಿಂ ಲೋಧಿ ನೋಡ್ರಿ. ಓಕೆ, 1526ರಲ್ಲಿ ಏನಾಗ್ತಂದ್ರೆ ಈತನ ಒಂದು ಬಾಬರ್ ನಡುವೆ ಯುದ್ಧ ನಡೀತದ. ಆ ಒಂದು ಸಮಯದಲ್ಲಿ ಈತ ಮರಣ ಹೊಂದುತ್ತಾನೆ, ಇಬ್ರಾಹಿಂ ಲೋಧಿ. ಓಕೆ, ಇಬ್ರಾಹಿಂ ಲೋಧಿ ಅಂತ ಕರಿತಾರೆ ನೋಡ್ರಿ. ಓಕೆ, ಏನಪ್ಪ ಅಂತಂದರೆ ಸಿಕಂದ್ರ ಲೋಧಿಯ ಮಗ ಆಗಿರ್ತಾನೆ ನೋಡ್ರಿ ಈತ ಇಬ್ರಾಹಿಂ ಲೋಧಿ. ಈತ ಒಂದು ಸಿಕಂದ್ರ ಲೋಧಿ ಮರಣ ನಂತರ ಪಟ್ಟಾಭಿಷೇಕ ಹೊಂದುತ್ತಾನೆ. ಓಕೆ, ಪಟ್ಟಕ್ಕೆ ಇರ್ತಾನೆ. ಈತ ಲೋಧಿ ವಂಶದ ಕೊನೆ ದೊರೆ ಆಗಿರ್ತಾನೆ ನೋಡ್ರಿ. ಈತನ ಒಂದು ದುರಂಕಾರದ ಆಡಳಿತದಿಂದಾಗಿ ಅನೇಕರು ಏನಪ್ಪ ಅಂತಂದರೆ ಆತನ ಒಂದು ಶತ್ರುಗಳಾಗುತ್ತಾರೆ ಇಬ್ರಾಹಿಂ ಲೋಧಿ. ಅದಕ್ಕಾಗಿ ಅಫ್ಘಾನಿಸ್ತಾನ ದೇಶದಿಂದ ಬಾಬರ್ನನ್ನು ಬರಮಾಡಿಕೊಳ್ತಾರೆ. ಬಾಬರ್ನನ್ನು ಬರಮಾಡಿಕೊಂಡು ಇಬ್ರಾಹಿಂ ಲೋಧಿಯನ್ನು 1526ರಲ್ಲಿ ಸೋಲಿಸ್ತಾರೆ. ನೆಕ್ಸ್ಟ್, ಭೂಮಿಯನ್ನು ಅಳೆಯಲು 32 ಅಂಗುಲದ ಗಜ್ ಇ ಸಿಕಂದ್ರಿ ಎಂಬ ಒಂದು ಅಳತೆಗೋಲನ್ನು ಜಾರಿಗೆ ತಂದವರು ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಗಜ್ ಇ ಸಿಕಂದ್ರಿ ಎಂಬ ಒಂದು ಅಳತೆಗೋಲು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಗಜ್ ಇ ಸಿಕಂದ್ರಿ ಏನಪ್ಪ ಅಂತಂದರೆ ಈ ಒಂದು ಭೂಮಿಯನ್ನು ಅಳತೆ ಮಾಡಲು ಜಾರಿಗೆ ತಂದಿರ್ತಾರೆ ಯಾರು? ಸಿಕಂದ್ರ ಲೋಧಿ. ಓಕೆ, ಸಿಕಂದ್ರ ಲೋಧಿ ಏನಪ್ಪ ಅಂತಂದರೆ ಯಾಕಂದರೆ ಪ್ರಸಿದ್ಧ ಅರಸ ಆಗಿರ್ತಾನಲ್ಲ ಈತ, ಹಲವಾರು ಈತನ ಒಂದು ಸುಧಾರಣೆಗಳು ನಾವು ನೋಡ್ತೀವಿ. ಇನ್ನು ಇಬ್ರಾಹಿಂ ಲೋಧಿದು ಕಡಿಮೆ, ಸಿಕಂದ್ರ ಲೋಧಿದು ಪ್ರಸಿದ್ಧ ಅರಸ ಆಗಿರ್ತಾನೆ ಜಾಸ್ತಿ ಇದೆ. ಓಕೆ, ಈತ ಕೃಷಿ ಸುಧಾರಣೆ ಮತ್ತು ನಿಖರವಾದ ಭೂ ಕಂದಾಯವನ್ನು ನಿಗದಿಪಡಿಸುವ ಉದ್ದೇಶದಿಂದ ಸಿಕಂದ್ರಿ ಲೋಧಿ ಏನು ಮಾಡ್ತಾನೆ ಅಂದರೆ ಗಜ್ ಇ ಸಿಕಂದ್ರಿ ಎಂಬ ಒಂದು ಹೊಸ ಮಾಪನ ವ್ಯವಸ್ಥೆಯನ್ನು ಜಾರಿಗೆ ತರ್ತಾನೆ ಈತ. ಗಜ್ ಇ ಸಿಕಂದ್ರಿ ಹೆಸರಲ್ಲಿ ಇದು ನೋಡಿ, ಸಿಕಂದ್ರಿ. ಓಕೆ, ಇದು ಮುಂದೆ ಏನಪ್ಪ ಅಂತಂದರೆ ಮೊಘಲರು ಕೂಡ ಮಾದರಿ ಮುಂದುವರಿತದೆ ಅಂತ ಹೇಳ್ತೀವಿ. ನೆಕ್ಸ್ಟ್, ಗರ್ಲುಕ್ಕಿ ಎಂಬ ಒಂದು ಕಾವ್ಯನಾಮದಲ್ಲಿ ಪರ್ಷಿಯನ್ ಭಾಷೆಯಲ್ಲಿ ಕವನಗಳನ್ನು ಬರೆಯುತ್ತಿದ್ದ ದೊರೆ ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಈ ಗರ್ಲುಕ್ಕಿ ಎಂಬ ಒಂದು ಕಾವ್ಯನಾಮದಿಂದ ಬರಿತಿರ್ತಾರೆ ಪರ್ಷಿಯನ್ ಭಾಷೆಯಲ್ಲಿ, ಕವನ ಬರಿತಿರ್ತಾನೆ. ಆ ರಾಜ ಯಾರಂತ ಕೊಟ್ಟಿದ್ದಾರೆ? ಲೋಧಿ ಸಂತತಿಯಲ್ಲಿ ಯಾರಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಸಿಕಂದರ್ ಲೋಧಿ. ಓಕೆ, ಸಿಕಂದರ್ ಲೋಧಿ ಏನಪ್ಪ ಅಂತಂದರೆ ಪ್ರಸಿದ್ಧ ಒಂದು ವಿದ್ವಾಂಸ ಕೂಡ ಆಗಿರ್ತಾನೆ. ವಿದ್ವಾಂಸರು ಕೂಡ ಒಂದು ತನ್ನ ಆಸ್ಥಾನದಲ್ಲಿಟ್ಟುಕೊಂತಾನ ಒಂದು ಕೃತಿಯನ್ನು ಬರೀತಾನೆ. ಯಾವುದಪ್ಪ ಒಂದು ಗರ್ಲುಕ್ಕಿ ಎಂಬ ಒಂದು ಪರ್ಷಿಯನ್ ಭಾಷೆಯಲ್ಲಿ ಕವನಗಳನ್ನು ಬರೀತಿರ್ತಾನೆ ಸಿಕಂದ್ರ ಲೋಧಿ. ಓಕೆ, ಮಹಾನ್ ವಿದ್ವಾಂಸ ಆಗಿರ್ತಾನೆ ಆತ. ಸಾಹಿತ್ಯ ಮತ್ತು ಸಂಗೀತವನ್ನು ಕೂಡ ಆಯ್ತಾ ಪ್ರೋತ್ಸಾಹಿಸ್ತಾನೆ. ಗರ್ಲುಕ್ಕಿ ಎಂಬ ಒಂದು ಹೆಸರಿನಲ್ಲಿ ಪರ್ಷಿಯನ್ ಭಾಷೆಯಲ್ಲಿ ಉತ್ತಮ ಕವನಗಳನ್ನು ರಚನೆ ಮಾಡುತ್ತಿರ್ತಾನೆ ಸಿಕಂದರ್ ಲೋಧಿ. ಓಕೆ, ಆಗ್ರ ನಗರ ನಿರ್ಮಾಣ ಮಾಡಿದಂಥ ವ್ಯಕ್ತಿ ಯಾರಪ್ಪ ಅಂತ ಕೇಳಿದ್ರು ಕೂಡ ಈತನೇ ಆಗಿರ್ತಾನೆ ನೋಡ್ರಿ, ಸಿಕಂದರ್ ಲೋಧಿ. ನೆಕ್ಸ್ಟ್, ದೆಹಲಿ ಸುಲ್ತಾನರ ಒಂದು ಮತ್ತು ಲೋಧಿ ಸಂತತಿಯ ಆಳ್ವಿಕೆಯು ಯಾವ ಒಂದು ಐತಿಹಾಸಿಕ ಕದನದೊಂದಿಗೆ ಸಂಪೂರ್ಣವಾಗಿ ಅಂತ್ಯಗೊಂಡಿತ್ತು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಈ ಒಂದು ದೆಹಲಿ ಸುಲ್ತಾನರಲ್ಲಿ ಕೊನೆಯದಾಗಿ ಇರುವಂಥ ಸಂತತಿ ಯಾವುದು? ಲೋಧಿ ಸಂತತಿ. ಓಕೆ, ಆ ಒಂದು ಲೋಧಿ ಸಂತತಿ ಯಾವ ಒಂದು ಕದನದಿಂದ ಅಂತ್ಯಗೊಂಡಿತ್ತು ಎಂಬ ಒಂದು ಮಾಹಿತಿಯನ್ನು ಇಲ್ಲಿ ಕೊಟ್ಟಿದ್ದಾರೆ. ಪ್ರಶ್ನೆ ಈ ರೀತಿಯಾಗಿ ಪ್ರಶ್ನೆ ಬರ್ತಾವೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ ಸಿ ನೋಡಿ. ಓಕೆ, 1ನೇ ಪಾಣಿಪತ್ ಕದನ, ಮೊದಲನೇ ಒಂದು ಪಾಣಿಪತ್ ಕದನ 1526ರಲ್ಲಿ ನಡೀತದೆ. ಬಾಬರ್ ಜೊತೆ ಈ ಒಂದು ಯುದ್ಧ ನಡೀತದೆ ನೋಡ್ರಿ. ಓಕೆ, ಬಾಬರ್ 1526 ಏಪ್ರಿಲ್ 20ರಂದು ಇದು ಒಂದು ಮೊದಲನೇ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿ ಏನಪ್ಪ ಅಂತಂದರೆ ಬಾಬರ್ನಿಂದ ಸೋತಿಗೆಸಿಂದ ಮರಣ ಹೊಂದುತ್ತಾನೆ. ಇದರೊಂದಿಗೆ ಏನಪ್ಪ ಅಂತಂದರೆ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತದೆ. ದೆಹಲಿ ಸುಲ್ತಾನರ ಒಂದು ಸಾಮ್ರಾಜ್ಯ ಏನಾಗುತ್ತೆ ಅಂದರೆ ಪತನ ಹೊಂದುತ್ತದೆ. ನೆಕ್ಸ್ಟ್, ಭಾರತದಲ್ಲಿ ಲೋಧಿ ಸಂತತಿ ಆಳ್ವಿಕೆಯು ಒಟ್ಟು ಅವಧಿ ಯಾವುದು ಅಂತ ಕೊಟ್ಟಿದ್ದಾರೆ. ಅಂದರೆ ಟೈಮ್ ಪೀರಿಯಡ್ ಎಷ್ಟು, ಒಂದು ಲೋಧಿ ಸಂತತಿಯ ಒಂದು ಅವಧಿ ಎಷ್ಟು ಅಂತ ಕೊಟ್ಟಿದ್ದಾರೆ ನೋಡ್ರಿ ಸ್ನೇಹಿತರೆ. ಓಕೆ, ಈ ಒಂದು ಪ್ರಶ್ನೆಗೆ ನೀವು ಕಮೆಂಟ್ ಮೂಲಕ ತಿಳಿಸ್ತೀರಂತ ನಾನು ಅನ್ಕೊತೀನಿ. ಈ ಒಂದು ಪ್ರಶ್ನೆ ಅತ್ಯಂತ ಸುಲಭವಾಗಿದೆ. ಈ ಒಂದು ಪ್ರಶ್ನೆ ಲೋಧಿ ಸಂತತಿಯ ಒಂದು ಅವಧಿ ಎಷ್ಟು ಅಂತ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಪ್ರಶ್ನೆ ಹೋಗೋಣ.
ನೆಕ್ಸ್ಟ್ ಪ್ರಶ್ನೆ, ಮೇವಾರನ ರಜಪೂತ್ರ ದೊರೆ ರಾಣಸಂಗನು ಕಟೋಲಿ ಕದನದಲ್ಲಿ ಯಾರನ್ನು ಸೋಲಿಸಿದನು ಅಂತ ಕೊಟ್ಟಿದ್ದಾರೆ. 1517ರಲ್ಲಿ ಏನಪ್ಪ ಅಂತಂದರೆ ಈ ಒಂದು ರಾಣ ಒಂದು ಸಂಘನ ಏನು ಮಾಡ್ತಾರೆ ಅಂದರೆ ಕಟೋಲಿ ಕದನದಲ್ಲಿ ಒಬ್ಬ ವ್ಯಕ್ತಿಯನ್ನು ಸೋಲಿಸ್ತಾನೆ. ಆ ವ್ಯಕ್ತಿ ಯಾರಂತ ಕೊಟ್ಟಿದ್ದಾರೆ, ರಾಜ. ಓಕೆ, ಇದಕ್ಕೆ ಸರಿಯಾದ ಉತ್ತರ ನೋಡೋಣ. ಇದಕ್ಕೆ ಸರಿಯಾದ ಉತ್ತರ ಇಬ್ರಾಹಿಂ ಲೋಧಿ. ನೋಡಿ, ಇಬ್ರಾಹಿಂ ಲೋಧಿ ಅಂತ ಕರಿತೇವೆ. ಈತ ಏನಪ್ಪ ಅಂತಂದರೆ ಒಂದು ಮೇವಾರದ ರಜಪೂತ್ರ ದೊರೆ ಆಗಿರುವಂಥ ರಾಣ ಸಂಗನ ಜೊತೆ 1517ರಲ್ಲಿ ಒಂದು ಯುದ್ಧವನ್ನು ಮಾಡ್ತಾನೆ. ಅದು ಯುದ್ಧದ ಹೆಸರು ಏನಪ್ಪ ಅಂತಂದರೆ ಕಟೋಲಿ ಕದನ. ಕಟೋಲಿ ಕದನ ಯಾವಾಗ ನಡೀತೆ ಅಂತ ಕೂಡ ಕೇಳಬಹುದು. 1517ರಲ್ಲಿ ಕಟೋಲಿ ಕದನ ನಡೀತದೆ. ಆ ಒಂದು ಸಮಯದಲ್ಲಿ ಇಬ್ರಾಹಿಂ ಲೋಧಿ ಸೋಲ್ತಾನೆ ಅಂತ ಹೇಳ್ತೀವಿ ನೋಡ್ರಿ. ರಾಣ ಒಂದು ಸಂಘನ ವಿರುದ್ಧ ನಡೆದ ಒಂದು ಕಟೋಲಿ ಕದನದಲ್ಲಿ ಇಬ್ರಾಹಿಂ ಲೋಧಿ ಹೀನಯಾನವಾಗಿ ಸೋಲುತ್ತಾನೆ. ಈ ಒಂದು ಸೋಲಿನಿಂದ ಲೋಧಿ ಸಾಮ್ರಾಜ್ಯ ಏನಪ್ಪ ಅಂತಂದರೆ ಬಲ ಕುಂದುತ್ತದೆ ಹೇಳ್ಬೋದು. ನೆಕ್ಸ್ಟ್, ಲೋಧಿ ವಾಸ್ತುಶಿಲ್ಪದಲ್ಲಿ ಹೆಚ್ಚಾಗಿ ಕಂಡುಬರುವಂಥ ವಿಶಿಷ್ಟ ಲಕ್ಷಣ ಯಾವುದು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಲೋಧಿ ವಾಸ್ತುಶಿಲ್ಪದಲ್ಲಿ ಕಂಡುಬರುವಂಥ ವಿಶಿಷ್ಟ ಲಕ್ಷಣ ಯಾವುದು? ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, ಡಬಲ್ ಗುಮ್ಮಟಗಳು. ಅಂದರೆ 2 ಗುಮ್ಮಟಗಳ ಮೇಲೆ ಈ ಒಂದು ಗುಮ್ಮಟವನ್ನು ನಿರ್ಮಾಣ ಮಾಡುತ್ತಿರ್ತಾರೆ ಈ ರೀತಿಯಾಗಿ. ಓಕೆ, ಇಂಡೋ ಇಸ್ಲಾಮಿಕ್ ವಾಸ್ತುಶಿಲ್ಪದಲ್ಲಿ ಡಬಲ್ ಗುಮ್ಮಟ ಅಂದರೆ ಒಳಗೊಂದು ಹೊರಗೊಂದು ಗುಮ್ಮಟವನ್ನು ನಿರ್ಮಾಣ ಮಾಡ್ತಿರ್ತಾರೆ. ಈ ಒಂದು ತಂತ್ರಜ್ಞಾನವನ್ನು ಭಾರತದಲ್ಲಿ ಮೊದಲ ಬಾರಿಗೆ ಪರಿಚಯ ಮಾಡ್ತಾರೆ ಲೋಧಿ ಸಂತತಿ. ಓಕೆ, ದೆಹಲಿಯಲ್ಲಿರುವಂಥ ಸಿಕಂದರ್ ಲೋಧಿಯು ಒಂದು ಸಿಕಂದರ್ ಲೋಧಿಯ ಸಮಾಧಿ ಏನಪ್ಪ ಅಂತಂದರೆ ಇದಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದೆ ಅಂತಲೇ ಹೇಳ್ಬೋದು. ಸಿಕಂದರ್ ಲೋಧಿ ಕೂಡ 2 ಒಂದು ಗುಮ್ಮಟದಿಂದ ಕೂಡಿದೆ. ಈ ಒಂದು ಗುಮ್ಮಟದ ಒಂದು ಸುಲ್ತಾನ ಯಾವುದಪ್ಪ ಅಂತಂದರೆ ಲೋಧಿ ಸಂತತಿ ಕಾಲಾವಧಿ ಆಗಿರುತ್ತೆ ನೋಡ್ರಿ. ನೆಕ್ಸ್ಟ್, ಯಾವ ಸುಲ್ತಾನನನ್ನು ತನ್ನ ಅಮೀರರನ್ನು ಮಸಾದ್ ಇ ಅಲಿ ಎಂದು ಗೌರವದಿಂದ ಕರೆಯುತ್ತಿದ್ದನು ಮತ್ತು ಸಿಂಹಾಸನದ ಬದಲು ಅವರೊಂದಿಗೆ ಕಾರ್ಪೆಟ್ ಮೇಲೆ ಕುಳಿತುಕೊಳ್ಳುತ್ತಿರುವುದನ್ನು ಅಂತ ಕೊಟ್ಟಿದ್ದರು ನೋಡ್ರಿ. ಅಂದರೆ ಅಮೀರರ ಜೊತೆ ಏನಪ್ಪ ಅಂತಂದರೆ ಮಸಾದ್ ಇ ಅಲಿ ಎಂಬ ಒಂದು ಗೌರವದಿಂದ ಕರಿತಿರ್ತಾನೆ ಈ ಒಂದು ಅಮೀರರನ್ನು. ಓಕೆ, ಜೊತೆಗೆ ಸಿಂಹಾಸನದ ಬದಲು ಅವರೊಂದಿಗೆ ಕಾರ್ಪೆಟ್ ಮೇಲೆ ಕುಳಿತುಕೊಂಡು ಅವ್ರ ಜೊತೆ ಮಾತನಾಡ್ತಿರ್ತಾನೆ. ಈ ಒಂದು ರಾಜ ಯಾರಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಯಾವಪ್ಪ ಅಂತಂದರೆ ಆಪ್ಷನ್ಸ್ ಎ ನೋಡಿ, ಬಹಲೂಲ್ ಲೋಧಿ. ಓಕೆ, ಬಹಲೂಲ್ ಲೋಧಿ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು ನೋಡ್ರಿ. ಈತೇನಪ್ಪ ಅಂತಂದರೆ ಬುಡಕಟ್ಟು ಸಂಪ್ರದಾಯದಂತೆ ಅಫ್ಘಾನ್ ಬುಡಕಟ್ಟು ಸಂಪ್ರದಾಯ ಅಂತ ಏನು ಮಾಡ್ತಿರ್ತಾನೆ ಅಂದರೆ ಬಹಲೂಲ್ ಲೋಧಿ ತನ್ನ ಒಂದು ಸೇನಾಧಿಕಾರಿಗಳನ್ನು ಮತ್ತು ಶ್ರೀಮಂತರನ್ನು ಸಮಾನವಾಗಿ ಕಾಣುತ್ತಿರ್ತಾನೆ. ಅವರೆಲ್ಲರೂ ಅಣ್ಣ ತಮ್ಮರಂತೆ ಒಟ್ಟಿಗೆ ಕರೆದುಕೊಂಡು ಹೋಗುತ್ತಿರ್ತಾನೆ. ಕಾರ್ಪೆಟ್ ಮೇಲೆ ಕುಳಿತುಕೊಂಡು ಅವ್ರ ಜೊತೆ ಉತ್ತಮವಾದಂಥ ಮಾತುಗಳನ್ನು ಆಡ್ತಿರ್ತಾರೆ, ಜೊತೆಗೆ ಒಂದು ಚರ್ಚೆಯನ್ನು ಮಾಡ್ತಿರ್ತಾರೆ ಅಂತ ಹೇಳ್ಬೋದು ಬಹಲೂಲ್ ಲೋಧಿ. ನೆಕ್ಸ್ಟ್, ಇಬ್ರಾಹಿಂ ಲೋಧಿಯ ದುರಹಂಕಾರದಿಂದ ಬೇಸತ್ತು ಬಾಬರ್ನನ್ನು ಭಾರತದ ಮೇಲೆ ದಂಡೆತ್ತಿ ಬರುವಂತೆ ಆಹ್ವಾನಿಸಿದ ಪಂಜಾಬ್ನ ಒಂದು ಗವರ್ನರ್ ಯಾರು ಅಂತ ಕೇಳಿದ್ದಾರೆ. ಇಬ್ರಾಹಿಂ ಲೋಧಿ ಏನಪ್ಪ ಅಂತಂದರೆ ಆತನ ದುರಹಂಕಾರ ಭಾಳ ಆಗಿರ್ತದೆ. ಆ ಒಂದು ಸಮಯದಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಪಂಜಾಬ್ನ ಒಂದು ಗವರ್ನರ್ ಏನು ಮಾಡ್ತಾರೆ ಅಂದರೆ ಬಾಬರ್ನನ್ನು ಭಾರತ ಮೇಲೆ ದಂಡೆತ್ತಿ ಬಾ ಅಂತ ಆ ಒಂದು ಆಹ್ವಾನವನ್ನು ನೀಡ್ತಾನೆ. ಆ ಒಂದು ಪಂಜಾಬಿನ ಗವರ್ನರ್ ಯಾರಂತ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಬಿ ನೋಡಿ, ದೌಲತ್ ಖಾನ್ ಲೋಧಿ. ಓಕೆ, ದೌಲತ್ ಖಾನ್ ಲೋಧಿ ಏನು ಮಾಡ್ತಾನಪ್ಪ ಅಂತಂದರೆ ಈತ ಬಾಬರ್ನನ್ನು ಆಹ್ವಾನಿಸ್ತಾನೆ. ಓಕೆ, ಇಬ್ರಾಹಿಂ ಲೋಧಿಯ ಒಂದು ಕಠಿಣ ನಿಯಮಗಳು ಮತ್ತು ಒಂದು ನಿರಂಕುಶಾಧಿಕಾರವನ್ನು ಸಹಿಸದ ಪಂಜಾಬಿನ ಒಂದು ದೌಲತ್ ಖಾನ್ ಲೋಧಿ ಏನು ಮಾಡ್ತಾನಪ್ಪ ಅಂತಂದರೆ ಈ ಥರ ಏನು ಮಾಡ್ತಾನಪ್ಪ ಅಂತಂದರೆ ಇಬ್ರಾಹಿಂನ ಚಿಕ್ಕಪ್ಪನ ಜೊತೆಗೆ ಸೇರಿಗೆಸಿಂದ ಈತ ಬಾಬರ್ನನ್ನು ಭಾರತ ಮೇಲೆ ದಂಡೆತ್ತಿ ಬರಲು ಆಮಂತ್ರಣ ನೀಡ್ತಾನೆ. ಇಬ್ರಾಹಿಂನ ಚಿಕ್ಕಪ್ಪ ಯಾರಪ್ಪ ಅಂತಂದರೆ ಆಲಮ್ ಖಾನ್ ಆಗಿರ್ತಾನೆ ನೋಡ್ರಿ. ಆಲಮ್ ಖಾನ್ ಮತ್ತು ದೌಲತ್ ಖಾನ್ ಏನು ಮಾಡ್ತಾರೆ ಅಂದರೆ ಇಬ್ಬರು ಸೇರಿಗೆಸಿಂದ ಕಾಬೂಲ್ನಲ್ಲಿರುವಂಥ ಬಾಬರ್ನಿಗೆ ಭಾರತದ ಮೇಲೆ ದಾಳಿ ಮಾಡಲು ಆಮಂತ್ರಣವನ್ನು ನೀಡ್ತಾರೆ. ನೀವು ನೋಡಿರ್ಬೋದು ಸ್ನೇಹಿತರೆ, ಒಂದು ಆಲಮ್ ಖಾನ್ ಮತ್ತು ದೌಲತ್ ಖಾನ್ ಈ ರೀತಿಯಾದಂಥ ಹೆಸರು ಕೇಳಿರ್ತೀರಿ. ಬಾಬರ್ನನ್ನು ಆಹ್ವಾನ ನೀಡಿದಂಥ ವ್ಯಕ್ತಿಗಳು ಆಲಮ್ ಖಾನ್ ಮತ್ತು ದೌಲತ್ ಖಾನ್ ನೀಡ್ತಾರೆ ನೋಡ್ರಿ. ನೆಕ್ಸ್ಟ್, ಲೋಧಿ ಸಂತತಿಯ ಆಡಳಿತದ ಅಧಿಕೃತ ಭಾಷೆ ಯಾವುದಾಗಿತ್ತು ಅಂತ ಕೊಟ್ಟಿರ್ತಾರೆ ನೋಡಿ ಸ್ನೇಹಿತರೆ ಪ್ರಶ್ನೆ. ಈ ರೀತಿಯಾಗಿ ಪ್ರಶ್ನೆ ಎಲ್ಲ ಒಂದು ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂಥ ಪ್ರಶ್ನೆ ಕೇಳ್ತಿರ್ತಾರೆ ಎಕ್ಸಾಮಲ್ಲಿ. ಹೋದ್ಸಲ ಒಂದು ಪೊಲೀಸ್ ಪರೀಕ್ಷೆಯಲ್ಲಿ ಗುಪ್ತರ ಒಂದು ಅಧಿಕೃತ ಭಾಷೆ ಯಾವುದಪ್ಪ ಅಂತ ಕೇಳಿದರು. ಓಕೆ, ಅದು ಸಂಸ್ಕೃತ ಆಗಿತ್ತು ನೋಡಿ ಸ್ನೇಹಿತರೆ. ಗುಪ್ತರ ಒಂದು ಅಧಿಕೃತ ಭಾಷೆ ಯಾವುದು? ಸಂಸ್ಕೃತ. ಓಕೆ, ಸಂಸ್ಕೃತ ಗುಪ್ತರ ಅಧಿಕೃತ ಭಾಷೆ ಆಗಿದೆ.
ಇದು ನೋಡಿರಿ, ಲೋಧಿ ಸಂತತಿಯ ಒಂದು ಅಧಿಕೃತ ಭಾಷೆ ಯಾವುದಾಗಿತ್ತು ಅಂದರೆ ಪರ್ಷಿಯನ್ ಆಗಿರ್ತದೆ ನೋಡಿರಿ. ಆಪ್ಷನ್ಸ್ ಡಿ ಸರಿಯಾದ ಉತ್ತರ ಆಗಿದೆ ಅಂತ ಹೇಳ್ಬೋದು ನೋಡಿರಿ. ಓಕೆ, ಯಾವುದು ಪರ್ಷಿಯನ್ ಭಾಷೆ ಬಳಕೆ ಮಾಡುತ್ತಿರ್ತಾರೆ. ನೆಕ್ಸ್ಟ್, ಜೌನ್ಪುರದ ಶರ್ಕಿ ಸಂತತಿಯನ್ನು ಸೋಲಿಸಿ ಅದನ್ನು ದೆಹಲಿಯ ಸುಲ್ತಾನೇಟ್ಗೆ ಸೇರಿಸಿಕೊಂಡ ಲೋಧಿ ದೊರೆ ಯಾರಂತ ಕೊಟ್ಟಿದ್ದಾರೆ. ಒಂದು ಶರ್ಕಿ ಸಂತತಿಯನ್ನು ಸೋಲಿಸಿಕೊಂಡು ದೆಹಲಿ ಸುಲ್ತಾನರ ಒಂದು ಲೋಧಿ ದೊರೆ ಯಾರಪ್ಪ ಅಂತ ಕೊಟ್ಟಿದ್ದಾರೆ ನೋಡಿ, ಲೋಧಿ ದೊರೆ. ಇದಕ್ಕೆ ಸರಿಯಾದ ಉತ್ತರ ಬಹಲೂಲ್ ಲೋಧಿ ನೋಡಿ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಬಹಲೂಲ್ ಲೋಧಿ ಏನು ಮಾಡ್ತಾರೆ ಅಂದರೆ ಈ ಒಂದು ಶರ್ಕಿ ಸಂತತಿಯನ್ನು ಸೋಲಿಸಿಕೊಂಡು ಲೋಧಿ ಸಂತತಿಯ ಒಂದು ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ತಾನೆ. ಓಕೆ, ಬಹಲೂಲ್ ಲೋಧಿ ಅತಿ ದೊಡ್ಡ ಸೇನಾದ ಒಂದು ಸಾಧನೆ ಎಂದರೆ ಒಂದು ಜೌನ್ಪುರವನ್ನು ವಶಪಡಿಸಿಕೊಂಡಿದ್ದು ದೊಡ್ಡ ಒಂದು ಸೇನಾ ಸಾಧನೆ ಆಗಿದೆ ನೋಡಿ. ಓಕೆ, ಆತ ಏನೇನು ಮಾಡ್ತಾನಂದರೆ ಶರ್ಕಿ ರಾಜ ಆಗಿರುವಂಥ ಹುಸೇನ್ ಶಾನನ್ನು ಸೋಲಿಸ್ತಾನೆ. ಸುಮಾರು 26 ವರ್ಷಗಳ ಸಂಘರ್ಷಕ್ಕೆ ಅಂತ್ಯ ಆಡ್ತಾನಂತಲೇ ಹೇಳ್ತೀವಿ. ಓಕೆ, 26 ವರ್ಷಗಳ ಕಾಲ ಆಳ್ವಿಕೆ ಒಂದು ಹೋರಾಟ ನಡೆದಿರ್ತದೆ. ಶರ್ಕಿ ಒಂದು ರಾಜ ಯಾರಾಗಿರ್ತಾರೆ, ಹುಸೇನ್ ಶಾನನ್ನು ಸೋಲಿಸ್ತಾನೆ ನೋಡ್ರಿ, ಬಹಲೂಲ್ ಲೋಧಿ. ನೆಕ್ಸ್ಟ್, ಮೊದಲನೇ ಪಾಣಿಪತ್ ಕದನದಲ್ಲಿ ಇಬ್ರಾಹಿಂ ಲೋಧಿಯು ಸೋಲಲು ಮತ್ತು ಸಾಯಲು ಪ್ರಮುಖ ಕಾರಣವೇನಂತ ಕೊಟ್ಟಿದ್ದಾರೆ ನೋಡ್ರಿ. ಮೊದಲ ಪಾಣಿಪತ್ ಕದನ ಯಾವಾಗ ಆಯ್ತು ಅಂದರೆ 1525 ಏಪ್ರಿಲ್ 21 ತಾರೀಕು ಅಂತ ನಿಮ್ಗೆಲ್ರಿಗೂ ಗೊತ್ತಾಗಿದೆ. ಆ ಒಂದು ಸಮಯದಲ್ಲಿ ಇಬ್ರಾಹಿಂ ಲೋಧಿ ಸೋಲಲು ಕಾರಣ ಏನು ಅಂತ ಕೊಟ್ಟರು ನೋಡ್ರಿ ಪ್ರಮುಖ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದರೆ ಆಪ್ಷನ್ಸ್ ಬಿ ನೋಡಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಗಿದೆ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಯಾಕಪ್ಪ ಅಂತಂದರೆ ಬಾಬರ್ ಏನಪ್ಪ ಅಂತಂದರೆ ಪಿರಂಗಿ ಪಡೆಯನ್ನು ಹೊಂದಿರ್ತಾನೆ, ಜೊತೆಗೆ ತುಲ್ಗಾಮ ಎಂಬ ಒಂದು ತಂತ್ರವನ್ನು ಕೂಡ ಬಳಕೆ ಮಾಡುತ್ತಿರ್ತಾನೆ. ತುಲ್ಗಾಮ ತಂತ್ರ ಅಂದರೆ ಯಾವ ರೀತಿಯಾಗಿದೆಪ್ಪ ಅಂತಂದರೆ ಈ ಒಂದು ಸೈನಿಕರು ಏನು ಮಾಡ್ತಿದ್ದಾರೆ ಅಂದರೆ ಸುತ್ತ ನಿಲ್ಲುವುದು ಈ ಒಂದು ಆಗಿರ್ತದೆ ನೋಡಿ. ಸೈನಿಕರು ಏನಪ್ಪ ಅಂತಂದರೆ ಒಂದು ಬೇರೆ ಸೈನ್ಯವನ್ನು ಸುತ್ತುವರೆದಿಗೆಸಿಂದ ಪಿರಂಗಿಯಿಂದ ಅವರನ್ನು ಸಾಯಿಸಿ ಮೂಲಕ ವಿಜಯ ಆಗ್ತಿರ್ತಾರೆ. ಓಕೆ, ಇಬ್ರಾಹಿಂ ಲೋಧಿ ಏನಪ್ಪ ಅಂತಂದರೆ ಲಕ್ಷಕ್ಕೂ ಹೆಚ್ಚು ಸೈನ್ಯವಿದ್ದರೂ ಕೂಡ ಬಾಬರ್ ಬಳಸಿದ ಪಿರಂಗಿಗಳು ಮತ್ತು ಶತ್ರುಗಳನ್ನು ಸುತ್ತರಿಯುವಂಥ ತುಲ್ಗಾಮ ಎಂಬ ಯುದ್ಧ ತಂತ್ರದಿಂದ ಇಬ್ರಾಹಿಂ ಲೋಧಿ ಏನಪ್ಪ ಅಂತಂದರೆ ಸೈನ್ಯ ಕಂಗಾಲಾಗಿ ಸೋಲುತ್ತದಂತ ಹೇಳ್ತೀವಿ. ನೆಕ್ಸ್ಟ್, ಲಜ್ಜತ್ ಇ ಸಿಕಂದರ್ ಶಾಹಿ ಎಂಬ ಒಂದು ಪ್ರಸಿದ್ಧ ಭಾರತೀಯ ಶಾಸ್ತ್ರೀಯ ಸಂಗೀತದ ಗ್ರಂಥವು ಯಾರ ಒಂದು ಕಾಲದಲ್ಲಿ ರಚಿತವಾಯಿತು ಅಂತ ಕೊಟ್ಟಿದ್ದಾರೆ. ಲಜ್ಜತ್ ಇ ಸಿಕಂದರ್ ಶಾಹಿ. ಓಕೆ, ಈ ಒಂದು ಪ್ರಸಿದ್ಧ ಶಾಸ್ತ್ರೀಯ ಸಂಗೀತದ ಗ್ರಂಥ ಯಾರ ಒಂದು ಕಾಲದಲ್ಲಿ ರಚಿತ ಆಯಿತು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ ಸ್ನೇಹಿತರೆ, ಸಿಕಂದರ್ ಲೋಧಿ. ಯಾಕಪ್ಪ ಅಂತಂದರೆ ಸಿಕಂದರ್ ಶಾಹಿ ಅಂತ ಇಲ್ಲಿ ಹೆಸರೆಲ್ಲ ಕೊಟ್ಟಿದ್ದಾರೆ. ಓಕೆ, ಈ ರೀತಿಯಾಗಿ ಕೂಡ ಇರುತ್ತೆ ಒಂದೊಂದು. ಸಿಕಂದರ್ ಲೋಧಿ ಏನು ಮಾಡ್ತಾನಪ್ಪ ಅಂತಂದರೆ ಸಂಗೀತದಲ್ಲಿ ಅಪಾರ ಆಸಕ್ತಿ ಹೊಂದಿರ್ತಾನೆ. ಆತನ ಆಶ್ರಯದಲ್ಲಿ ಏನಪ್ಪ ಅಂತಂದರೆ ಈ ಒಂದು ಪ್ರಸಿದ್ಧ ಶಾಸ್ತ್ರೀಯ ಸಂಗೀತ ಗ್ರಂಥ ಆಗಿರುವಂಥ ಫರ್ವಾಂಗ್ ಇ ಸಿಕಂದರಿ ಅಂದರೆ ತಿಬ್ಬತ್ ಇ ಸಿಕಂದರಿ ಎಂಬ ಒಂದು ಆಯುರ್ವೇದದ ಗ್ರಂಥ ರಚನೆ ಆಗ್ತದೆ ಅಂತಲೇ ಹೇಳ್ತೀವಿ ನೋಡಿ. ಓಕೆ, ಫರ್ವಾಂಗ್ ಇ ಸಿಕಂದರಿ ಅಂತ ಗ್ರಂಥ ರಚನೆ ಆದ ಯಾರಪ್ಪ ಅಂತಂದರೆ ಸಿಕಂದರ್ ಲೋಧಿ ಕಾಲಾವಧಿಯಲ್ಲಿ. ನೆಕ್ಸ್ಟ್, ಯಾವ ಒಂದು ಲೋಧಿಯ ದೊರೆಯು ಹಿಂದೂಗಳ ಮೇಲೆ ಒಂದು ಜಿಯ ಕರವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಿದನು ಮತ್ತು ಮಥುರಾ ದೇವಾಲಯಗಳನ್ನು ಧ್ವಂಸಗೊಳಿಸಿದನಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ ನೋಡಿ, ಸಿಕಂದರ್ ಲೋಧಿ. ಈತ ಏನಪ್ಪ ಅಂತಂದರೆ ಒಬ್ಬ ಏನು ಮಾಡ್ತಾನಂದರೆ ಧ್ವಂಸವನ್ನು ಮಾಡ್ತಾನೆ ಕೋಟೆಗಳನ್ನು. ಓಕೆ, ಈತ ಕಲೆ ಮತ್ತು ಸಾಹಿತ್ಯ ಪೋಷಕನಾಗಿದ್ದರೂ ಕೂಡ ಇಸ್ಲಾಮಿಕ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸ್ತಾ ಇರ್ತಾನೆ. ಧಾರ್ಮಿಕವಾಗಿ ಅತ್ಯಂತ ಕಠೋರ ಮತ್ತು ಅಸಹಿಷ್ಣುತವಾಗಿ ಈ ವ್ಯಕ್ತಿ ವರ್ತನೆಯನ್ನು ಮಾಡುತ್ತಿರ್ತಾನೆ ಅಂತ ಹೇಳ್ಬೋದು ಸಿಕಂದರ್ ಲೋಧಿ. ಓಕೆ, ಇಸ್ಲಾಮಿಕ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಿರ್ತಾನೆ, ಅದಕ್ಕಾಗಿ ಕೋಟೆಗಳನ್ನು ಧ್ವಂಸ ಮಾಡ್ತಾನೆ ನೋಡ್ರಿ. ನೆಕ್ಸ್ಟ್, ಯಾವ ಲೋಧಿ ಅರಸನು ಮಹಿಳೆಯರ ಮುಸ್ಲಿಂ ಸಂತರ ಗೋರಿಗಳಿಗೆ ಮತ್ತು ದರ್ಗಾಗಳಿಗೆ ಭೇಟಿ ನೀಡುವುದನ್ನು ನಿಷೇಧಿಸಿದಾನಂತ ಕೊಟ್ಟಿದ್ದಾರೆ ನೋಡ್ರಿ. ಅಂದ್ರೆ ಮಹಿಳೆಯರು ದರ್ಗಾಕ್ಕೂ ಕೂಡ ಭೇಟಿ ನೀಡಬಾರ್ದು, ಜೊತೆಗೆ ಮುಸ್ಲಿಂ ಸಂತರ ಗೋರಿಗಳಿಗೂ ಕೂಡ ಭೇಟಿ ನೀಡಬಾರ್ದಂತ ನಿಷೇಧವನ್ನು ಇರಿದಂಥ ರಾಜ್ಯ ಯಾರಂತ ಕೊಟ್ಟಿದ್ದಾರೆ. ಈಗ ನಾವು ಲೋಧಿ ಸಂತತಿಯಲ್ಲಿ ಪ್ರಸಿದ್ಧ ಅರಸ ಈತ ಆಗಿರ್ತಾನೆ, ಜೊತೆಗೆ ಈತ ಏನಪ್ಪ ಅಂತಂದರೆ ಇಸ್ಲಾಮಿಕ್ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಿರ್ತಾನೆ. ಯಾರಪ್ಪ ಅಂತಂದರೆ ಸಿಕಂದರ್ ಲೋಧಿ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ. ಸಿಕಂದರ್ ಲೋಧಿ ಏನಪ್ಪ ಅಂತಂದರೆ ಮಹಿಳೆಯರಿಗೆ ದರ್ಗಾ ಭೇಟಿ ನೀಡುವುದನ್ನು ಮತ್ತು ಸಂತರಿಗೆ ಸಮಾಧಿ ಪೂಜೆ ಸಲ್ಲಿಸುವುದನ್ನು ಇಸ್ಲಾಮಿಕ್ ವಿರೋಧಿಯೊಂದಿಗೆ ಪರಿಗಣಿಸಿ ಅದನ್ನು ನಿಷೇಧ ಮಾಡುತ್ತಾನೆ ಸಿಕಂದರ್ ಲೋಧಿ.
ಇವತ್ತಿನ ಒಂದು ಕೊನೆಯ ಪ್ರಶ್ನೆ ಆಗಿದೆ ನೋಡಿ ಸ್ನೇಹಿತರೆ. ಈ ಒಂದು ಪ್ರಶ್ನೆಯನ್ನು ಕೂಡ ಕಮೆಂಟ್ ಮೂಲಕ ತಿಳಿಸಿ. ಕ್ವಶನ್ ನಂಬರ್ 2 ಅಂತ ಹಾಕಿ ಈ ಒಂದು ಉತ್ತರವನ್ನು ತಿಳಿಸಿ. ಕ್ವಶನ್ ನಂಬರ್ 1 ಅಂತ ಹಾಕಿ ಮೊದಲ ನಾನೇನು ಹೇಳಿದ್ದೀನಿ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ತಿಳಿಸಿ. ಜೊತೆಗೆ 20ರಲ್ಲಿ ನಿಮ್ಮ ಒಂದು ಸ್ಕೋರನ್ನು ಕೂಡ ಎಷ್ಟಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು. ಕಮೆಂಟ್ ಫುಲ್ಲು ನಿಮ್ಮದೇ ಅಂತ ತಿಳ್ಕೊಂಬಿಡ್ರಿ. ಓಕೆ. ದೆಹಲಿ ಸುಲ್ತಾನರ ಒಂದು ಇತಿಹಾಸದಲ್ಲಿಯೇ ಯುದ್ಧ ಭೂಮಿಯಲ್ಲಿ ಹೋರಾಡುತ್ತಾ ಪ್ರಾಣ ಕಳೆದುಕೊಂಡ ಏಕೈಕ ಮತ್ತು ಮೊಟ್ಟ ಮೊದಲ ಸುಲ್ತಾನ ಯಾರಂತ ಕೊಟ್ಟಿದ್ದಾರೆ. ಹೋರಾಟ ಮಾಡ್ತಾರೆ ಈತ ಮರಣ ಹೊಂದುತ್ತಾನೆ. ದೆಹಲಿ ಸುಲ್ತಾನರ ಕೊನೆಯ ಅಂದರೆ ಲೋಧಿ ಸಂತತಿಯ ಕೊನೆಯ ಒಂದು ದೊರೆ ಆಗಿರ್ತಾನೆ ನೋಡ್ರಿ. ಈತ ನಂತರ ಏನಾಗುತ್ತಾ ದೆಹಲಿ ಸುಲ್ತಾನರ ಒಂದು ಆಳ್ವಿಕೆ ಅಂತ್ಯ ಆಗಿಬಿಡ್ತಾ ಅಂತ ಹೇಳ್ತೀವಿ. ಓಕೆ. ದೆಹಲಿ ಸುಲ್ತಾನರ ಒಂದು ಆಳ್ವಿಕೆ ಅಂತ್ಯ ಆಗುತ್ತೆ ನೋಡ್ರಿ. ಈ ಒಂದು ಉತ್ತರವನ್ನು ನೀವು ಕಮೆಂಟ್ ಮೂಲಕ ತಿಳಿಸ್ಬೇಕು. ಯಾಕಪ್ಪ ಅಂತಂದರೆ ಜೊತೆಗೆ ನಿಮ್ಮ ಸ್ಕೋರ್ಗಳನ್ನು ಕೂಡ ತಿಳಿಸಿ. ಯಾಕಂದರೆ ನೀವು ಓದಿದರೆ ಸ್ನೇಹಿತರೆ, ಓದೋಕ್ಕಿಂತ ಹೆಚ್ಚಿಗಾಗಿ ಏನಪ್ಪ ಅಂತಂದರೆ ನೀವು ಈ ರೀತಿಯಾದಂಥ ಕ್ವಶನ್ಗಳನ್ನು ಬಿಡಿಸಿದಾಗ ಮಾತ್ರ ನಿಮಗೆ ನಿಮ್ಮ ತಲೆಯಲ್ಲಿ ಎಷ್ಟು ಸೇವ್ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗುತ್ತದೆ. ಜೊತೆಗೆ ಪ್ರಾಕ್ಟೀಸ್ ಕೂಡ ಚೆನ್ನಾಗಾಗುತ್ತೆ. ಓಕೆ. ನಾವು ಏನಂದರೆ ಲೋಧಿ ಸಂತತಿ ಬಗ್ಗೆ ನೋಡಿದ್ದೀವಿ. ಲೋಧಿ ಸಂತತಿ ಈ ಒಂದು ದೆಹಲಿ ಸುಲ್ತಾನರ ಒಂದು ಕಂಪ್ಲೀಟಾಗಿ ಮುಗೀತು ನೋಡ್ರಿ. 5 ಸಂತತಿ ಬಗ್ಗೆ ನಾವು ಮಾಹಿತಿಯನ್ನು ನೋಡಿದ್ದೀವಿ. ಈ 5 ಸಂತತಿಗಳು ಯಾರು ನೋಡಿಲ್ವೋ ಅವರು ಪ್ಲೇಲಿಸ್ಟಲ್ಲಿದೆ, ಹೋಗಿ ತಪ್ಪದೆ ನೋಡಿಕೊಳ್ಳಿ. ಇದು ಪ್ರಮುಖವಾದಂಥ ವಿಡಿಯೋ ಆಗಿರುತ್ತೆ ನೋಡಿ ಸ್ನೇಹಿತರೆ. ಚಾಪ್ಟರ್ ವೈಸ್ ಇದುವರೆಗೂ ನಮ್ಮ ಒಂದು ಚಾನಲಲ್ಲಿ ಬರ್ತಾಯಿದೆ. ಇದರ ಒಂದು ಸದುಪಯೋಗವನ್ನು ಉಪಯೋಗ ಮಾಡಿಕೊಳ್ಳಿ. ಚಾಪ್ಟರ್ ವೈಸ್ ಯಾರು ಹೇಳಲ್ಲ. ಜೊತೆಗೆ ಈ ರೀತಿಯಾದಂಥ ಕ್ವಶನ್ ಕೂಡ ಬರೋದಿಲ್ಲ. ಬರೋದಿಲ್ಲ. ಇದು ಪಿನ್ ಟು ಪಿನ್ ಏನಪ್ಪ ಅಂತಂದರೆ 6-12 ಬುಕ್ಕದಲ್ಲಿ ಏನಿದೆ, ಜೊತೆಗೆ ಎಕ್ಸ್ಟ್ರಾ ಬುಕ್ಕದಲ್ಲಿದ್ದು ಕೂಡ ಕ್ವಶನ್ ಇದೆ ನೋಡಿ. ಪಿನ್ ಟು ಪಿನ್, ಲೈನ್ ಟು ಲೈನ್ ಪಿನ್ ಇದೆ. ಓಕೆ. ನೀವು ನೋಡಿರ್ಬೋದು ಇತಿಹಾಸದಲ್ಲಿ ನೋಡಿ, ಲೋಧಿ ಸಂತತಿಯ ಒಂದು ಹೋರಾಟ ಮಾಡುತ್ತಾ ಪ್ರಾಣ ಕಳೆದುಕೊಂಡಂಥ ಮೊಟ್ಟ ಮೊದಲ ಲೋಧಿ ಸಂತತಿಯ ದೊರೆ ಯಾರಂತ ಕೊಟ್ಟಿದ್ದಾರೆ. ಏಕೈಕ ಮೊಟ್ಟ ಮೊದಲ ಸುಲ್ತಾನ ಯಾರಂತ ಕೊಟ್ಟಿದ್ದಾರೆ. ಈ ಒಂದು ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಓಕೆ. ನಿಮಗೆ ಆವಾಗ ಈ ಒಂದು ಲೋಧಿ ಸಂತತಿಯ ಚಾಪ್ಟರ್ ಏನಪ್ಪ ಅಂತಂದರೆ ಸರಿಯಾದ ರೀತಿಯಲ್ಲಿ ನಿಮ್ಮ ಒಂದು ತಲೆ ಒಳಗೆ ಸೇವಿದೆ ಅಂತ ಅರ್ಥ. ಓಕೆ. ಈ ರೀತಿಯಾದಂಥ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂತಂದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಈ ವಿಡಿಯೋ ಮಾಡಿದ್ದಕ್ಕಾಗಿ ನೀವೇನೆಲ್ಲ ಲೈಕ್ ಕೊಡಿರಿ ಸಾಕು. ಲೈಕ್ ಕೊಟ್ಟರೆ ಪ್ರೋತ್ಸಾಹ ಕೊಟ್ಟಂಗೆ ನಮಗೆ. ಮತ್ತೆ ಇನ್ನೂ ಹೆಚ್ಚಿನ ವಿಡಿಯೋನ ಮಾಡೋಣ. ಜೊತೆಗೆ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ. ಓಕೆ ಸ್ನೇಹಿತರೆ, ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್. ಓಕೆ. ಎಲ್ರಿಗೂ ಕೂಡ ಶೇರ್ ಮಾಡಿರಿ ವಿಡಿಯೋ. ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಓಕೆ. ಬಾಯ್ ಸ್ನೇಹಿತರೆ.